ಕನಸು ಪ್ರತಿಯೊಬ್ಬರೂ ಅನುಭವಿಸುವ ಮಾನಸಿಕ ಪ್ರಕ್ರಿಯೆ. ಇದೊಂದು ಜೀವಂತ ಅನುಭವ, ಏಕೆಂದರೆ ಅದು ನಡೆಯುವಾಗ ನಿಜವೆನ್ನಿಸುತ್ತದೆ. ನಾವು ಸೂಕ್ತ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೇವೆ ಹಾಗೂ ಭಾವೋದ್ವೇಗಗಳನ್ನು ಪ್ರಕಟಿಸುತ್ತೇವೆ. ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳೂ ಕೂಡ ಕನಸು ಕಾಣುತ್ತವೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ಜನರಲ್ಲಿ ಕನಸಿನ ಬಗೆಗಿನ ಆಸಕ್ತಿ ಬಹಳ ಹಳೆಯದು. ಮಾನವ ಇತಿಹಾಸ ಆರಂಭವಾದಾಗಿನಿಂದಲೂ ಕನಸು ಕಾಣುವ ವಿಚಾರ ಅಸಂಖ್ಯಾತ ನಂಬಿಕೆ, ಕಲ್ಪನೆ, ಭಯವನ್ನು ಹುಟ್ಟುಹಾಕಿದೆ. ಸುಮಾರು 7-8 ಸಾವಿರ ವರ್ಷಗಳಿಂದಲೂ ಜನರು ಕನಸುಗಳನ್ನು ಕುರಿತು ಆಳವಾಗಿ ಯೋಚಿಸುತ್ತಿದ್ದಾರೆ. ಕಂಡ ಕನಸುಗಳ ಅರ್ಥವನ್ನು ಬಿಡಿಸುವ ಪರಿಪಾಠವು ಇಂದು ನಿನ್ನೆಯದಲ್ಲ. ವೇದ ಪುರಾಣಗಳ ಕಾಲದಿಂದಲೂ ರಾಜ ಮಹಾರಾಜರು ಕಂಡ ಕನಸುಗಳ ಅರ್ಥ ವಿವರಣೆ ನೀಡಿರುವುದನ್ನು ಗಮನಿಸಬಹುದಾಗಿದೆ. ಇಂತಹ ಕನಸಿನ ವೈಜ್ಞಾನಿಕ ಅಧ್ಯಯನ ಸಿಗ್ಮಂಡ್ ಫ್ರಾಯ್ಡ್ನಿಂದ 1900ರಲ್ಲಿ ಆರಂಭವಾಯಿತು. ಇದು ಈ ಕ್ಷೇತ್ರದಲ್ಲಿನ ಒಂದು ಮೈಲಿಗಲ್ಲು. ಆದರೆ ಜೀವವಿಜ್ಞಾನಿಗಳ ಸಂಶೋಧನೆಗಳ ಪರಿಣಾಮ ಕನಸುಗಳ ದೈಹಿಕ ಹಿನ್ನೆಲೆಯನ್ನು ಗಮನಿಸುವಂತಾದರೂ ಕನಸಿನ ವಿವರಗಳು ಇನ್ನೂ ಅಸ್ಪಷ್ಟ. ಪ್ರತಿನಿತ್ಯ ನಾವು ನಿದ್ದೆ ಮಾಡುತ್ತೇವೆ. ನಿದ್ದೆಯಲ್ಲಿ ಕನಸು ಕಾಣುತ್ತೇವೆ. ರಾತ್ರಿ ಮಲಗಿದಾಗ ಮನಸ್ಸಿನ ಪಟಲದ ಮೇಲೆ ಹಾಯುವ ಸಾವಿರಾರು ಕನಸುಗಳ ಮೇಲೆ ನಮ್ಮ ಅಂಕುಶಗಳಿರುವುದಿಲ್ಲ. ಅವುಗಳ ನೆನಪೂ ಉಳಿಯುವುದಿಲ್ಲ. ನಾವು ಬಯಸುವ ಆಕಾಂಕ್ಷೆಗಳು ನಿತ್ಯ ಜೀವನದಲ್ಲಿ ಕೈಗೂಡದೆ ಹೋದರೆ ಅವು ಸ್ವಪ್ನಗಳ ರೂಪದಲ್ಲಿ ಕಾಣಿಸುತ್ತವೆ. ಅಂತೆಯೇ ನಿತ್ಯದ ಭೀತಿಗಳು ಸ್ವಪ್ನದಲ್ಲಿ ಸಾಂಕೇತಿಕವಾಗಿ ಕಾಣುತ್ತವೆ. ಇದ್ದದ್ದು ಇದ್ದ ಹಾಗೆಯೇ ಅಲ್ಲ. ಕನಸುಗಳನ್ನು ಕಂಡ ಕನಸಿನಂತೆ ನೇರವಾಗಿ, ಕನಸಿಗೆ ವಿರುದ್ಧವಾಗಿ ಕನಸು ಕಂಡ ವ್ಯಕ್ತಿಯ ಜೀವನದ ಆಂತರಿಕ ಹಾಗೂ ಬಾಹ್ಯ ವಿವರಗಳನ್ನು ಆಧರಿಸಿ, ವ್ಯಕ್ತಿಯ ಧಾರ್ಮಿಕ, ದೈಹಿಕ ಸ್ವಾಸ್ಥ್ಯವನ್ನು ಆಧರಿಸಿಯೂ ವಿಶ್ಲೇಷಿಸಬಹುದು. ಕನಸು ಬಯಕೆಯ ಪ್ರತಿಬಿಂಬವಾದುದರಿಂದ ಕನಸಿನ ವಿಶ್ಲೇಷಣೆ ಸುಪ್ತ ಮನಸ್ಸಿನ ಚಟುವಟಿಕೆಗಳನ್ನು ಅರಿಯುವ ಒಂದು ಮಾರ್ಗವೂ ಹೌದು. ಕನಸು ನಿದ್ದೆಯ ಅವಿಭಾಜ್ಯ ಅಂಗ. ಉಸಿರಾಟವಿಲ್ಲದ ನಿದ್ದೆ ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿ ಕನಸುಗಳಿಲ್ಲದ ನಿದ್ದೆಯೂ ಸಾಧ್ಯವಿಲ್ಲ ಎಂಬುದು ಹಲವು ಮನೋವಿಜ್ಞಾನಿಗಳ ಅಭಿಪ್ರಾಯ. ಅದು ಕೇವಲ ದೃಶ್ಯಗಳ ಸರಮಾಲೆ ಅಲ್ಲ, ಅದು ಭಾವನಾತ್ಮಕ ಅನುಭವಗಳ ಸರಪಳಿ. ದೇಹದ ಪ್ರತಿ ಅಂಗವೂ ಕನಸಿನ ಅನುಭವಕ್ಕೆ ಸ್ಪಂದಿಸುತ್ತದೆ. ಸಾಮಾನ್ಯವಾಗಿ ಕನಸಿನ ದೃಶ್ಯಗಳು ನೈಜವಾದ ಬಣ್ಣದಿಂದ ಕೂಡಿರುವಂತೆಯೇ ಇರುತ್ತವೆ. ಉಲ್ಲಾಸದಿಂದ ಇದ್ದಾಗ ಬಣ್ಣ ಹೆಚ್ಚು ಪ್ರಕಾಶಮಾನವಾಗಿರುತ್ತದೆ. ಮನಸ್ಸು ತೀರಾ ಖಿನ್ನವಿದ್ದಾಗ, ದುಃಖ, ಬೇಸರಗಳಿದ್ದಾಗ ಮಾತ್ರ ಕಪ್ಪು ಬಿಳುಪಿನ ಕನಸುಗಳು ಮೂಡುತ್ತವೆ. ಕನಸು ನಮ್ಮನ್ನು ಬೇರೊಂದು ಲೋಕಕ್ಕೆ ಒಯ್ಯುವುದು. ಅಂತರಾಳದ ಇಂದ್ರಿಯ ಬಯಕೆ, ಅಸಹನೆಗಳು ಪ್ರಚೋದನೆಯಿಂದ ಕೆರಳಿದಾಗ ಕನಸಿನ ರೂಪವನ್ನು ತಾಳಬಹುದು. ತೀವ್ರ ಒತ್ತಡ, ವ್ಯಾಕುಲದ ವಿಷಯ, ಕೆಲವು ದಿನಗಳ ಹಿಂದೆ ನಡೆದ ಘಟನೆ, ಜಾಗೃತ ಜೀವನದ ಯೋಚನೆ, ಕ್ರಿಯೆ, ಅನುಭವ, ಭಾವನೆ ಆಧಾರಿತ ವಿವರಗಳಿಂದ ಒಡಗೂಡಿ ವ್ಯಕ್ತಿ ಸಂದರ್ಭ ಆಧರಿಸಿ ಬೇರೆ ಬೇರೆ ಅರ್ಥವನ್ನು ಪಡೆಯುತ್ತದೆ. ಕನಸು ಆರೋಗ್ಯ ಸ್ಥಿತಿ, ವಯಸ್ಸು, ಲಿಂಗವನ್ನು ಅವಲಂಬಿಸಿರುವುದಿಲ್ಲ. ಸ್ತ್ರೀಯರು ಪುರುಷರಿಗಿಂತ ಹೆಚ್ಚು ಭಾವಜೀವಿಗಳಾಗಿರುವುದರಿಂದ ಪುರುಷರಿಗಿಂತ ಹೆಚ್ಚು ಕನಸು ಕಾಣುತ್ತಾರೆ ಮತ್ತು ಹೆಚ್ಚು ಕನಸುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆಂದು ತಿಳಿದು ಬಂದಿದೆ. ಕನಸಿಲ್ಲದ ನಿದ್ದೆ ಎನ್ನುವಂಥದ್ದೂ ಇಲ್ಲ. ಸಾಕಷ್ಟು ಕನಸುಗಳು ಬೀಳುತ್ತವೆ, ಆದರೆ ಅವೆಲ್ಲವೂ ನೆನಪಿನಲ್ಲಿ ಉಳಿಯುವುದಿಲ್ಲ. ಒಂದು ವಿಷಯದ ಬಗ್ಗೆ ಆಸಕ್ತಿ ಇಲ್ಲದ ಅಥವಾ ಅನ್ಯಮನಸ್ಕ ವ್ಯಕ್ತಿಯು ತನಗಾದ ಹಲವು ಅನುಭವಗಳನ್ನು, ಸಂವೇದನೆಗಳನ್ನು ಬಹುಬೇಗ ಮರೆತು ಬಿಡುವಂತೆ ವ್ಯಕ್ತಿಗಳು ಕನಸನ್ನೂ ಮರೆತು ಬಿಡುತ್ತಾರೆ. ನಮಗೆ ಇಡೀ ರಾತ್ರಿ ಕನಸುಗಳು ಬೀಳುವುದಿಲ್ಲ. ಹೆಚ್ಚು ಕನಸು ಬೀಳುವುದು ರಾತ್ರಿಯ ಕೊನೆಯ ಭಾಗದಲ್ಲಿ. ಮನೋವಿಜ್ಞಾನಿಗಳ ಪ್ರಕಾರ ನಿದ್ದೆಯ ಮೊದಲ ಹಂತದಲ್ಲಿ ಕನಸುಗಳು ಬೀಳುತ್ತವೆ. ನಿದ್ರೆ ಒಮ್ಮೆ 4ನೇ ಹಂತ ತಲುಪಿ 1ನೇ ಹಂತಕ್ಕೆ ಹಿಂದಿರುಗಿದಾಗ ಕನಸಿನ ಅನುಭವವಾಗುತ್ತದೆ. ಕಣ್ಣಿನ ಶೀಘ್ರ ಚಲನೆ ಇರುವಾಗ ಕನಸುಗಳು ಬೀಳುತ್ತವೆ. ಈ ಸಂದರ್ಭದಲ್ಲಿ ಮಿದುಳಿನ ಅಮಿಗ್ಡಲ ಎಂಬ ಭಾಗ ಹೆಚ್ಚು ಉದ್ರೇಕಗೊಳ್ಳುತ್ತದೆ. ಇದೇ ರೀತಿಯ ಉದ್ವೇಗ ವ್ಯಕ್ತಿ ಅಪಾಯದಿಂದ ತಪ್ಪಿಸಿಕೊಳ್ಳುವಾಗ, ದೈಹಿಕವಾಗಿ
ಮಾನಸಿಕವಾಗಿ ಅಂತಹ ಸನ್ನಿವೇಶಗಳೊಡನೆ ಹೋರಾಡುವಾಗಲೂ ಕಂಡುಬರುತ್ತದೆ. ಅಂದರೆ ಸ್ವರಕ್ಷಣೆಯ ತಂತ್ರಗಳನ್ನು ಮನಸ್ಸು ಮಿದುಳುಗಳು ತರಬೇತಿ ಕೊಟ್ಟುಕೊಳ್ಳುವ, ಸಿದ್ಧತೆ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಕನಸಿನ ಮೂಲಕ ನಡೆಯುತ್ತದೆ ಎನ್ನಬಹುದು. ನಿದ್ದೆ ಶುರುವಾಗಿ 50ರಿಂದ 60 ನಿಮಿಷಗಳ ನಂತರ ಕನಸುಗಳು ಬೀಳಲು ಆರಂಭಗೊಂಡು 10ರಿಂದ 12 ನಿಮಿಷಗಳ ಕಾಲ ಇರುತ್ತವೆ. ಕನಸಿನ ಅವಧಿ 1ರಿಂದ 45 ನಿಮಿಷದವರೆಗೆ ಇರುತ್ತದೆ. ಪ್ರತಿ 1 ಗಂಟೆಗೊಮ್ಮೆ 5-6 ಸಲ ಕನಸುಗಳು ಪುನರಾವರ್ತನೆಯಾಗುತ್ತವೆ. ಒಬ್ಬ ವ್ಯಕ್ತಿ 8 ಗಂಟೆಯ ನಿದ್ದೆಯಲ್ಲಿ ಸುಮಾರು 1.5 ಗಂಟೆಯಷ್ಟು ಕಾಲ ಕನಸನ್ನು ಕಾಣುತ್ತಾನೆ. ಅಂದರೆ REM ಅಂದರೆ ರೆಮ್ ಹಂತದಲ್ಲಿ ಮಿದುಳು ಸಕ್ರಿಯವಾಗಿ ಸುತ್ತಮುತ್ತಲಿನ ಘಟನೆಗಳು, ಜಾಗೃತ ಮನಸ್ಸಿನ ಅನುಭವಗಳು, ಸುಪ್ತ ಮನಸ್ಸಿನ ದ್ವಂದ್ವಗಳು, ಆಸೆ, ಆಕಾಂಕ್ಷೆಗಳು ಮನಪಟಲದ ಮೇಲೆ ನೇರವಾಗಿ ಇಲ್ಲವೇ ಸಾಂಕೇತಿಕವಾಗಿ ಮೂಡತೊಡಗುತ್ತವೆ. ಇವೇ ಕನಸುಗಳು. ಮನಸ್ಸನ್ನು ಕಾಡುವ, ನೆಮ್ಮದಿಯನ್ನು ಕಲಕುವ ಅನುಭವ, ದ್ವಂದ್ವ, ಆಸೆ, ನೋವುಗಳು ಕನಸುಗಳ ಮೂಲಕ ಅಭಿವ್ಯಕ್ತಗೊಂಡು ಮನಸ್ಸಿಗೆ ನೆಮ್ಮದಿಯನ್ನು ಉಂಟುಮಾಡುತ್ತವೆ. ಈ ಕನಸುಗಳು ಮಾನವನ ಅಂತರಾಳವನ್ನು ಅರ್ಥೈಸಲು ಸಹಕರಿಸುತ್ತವೆ. ಕನಸುಗಳು ಮನದ ಅಸ್ಪಷ್ಟ ಬಯಕೆ, ಜಟಿಲತೆ, ದೌರ್ಬಲ್ಯ, ಆತಂಕಗಳನ್ನು ಪ್ರತಿಫಲಿಸುತ್ತವೆ. ಕನಸುಗಳು ವಾಸ್ತವತೆಯನ್ನು ವಿರೂಪಗೊಳಿಸುತ್ತವೆ. ಕನಸುಗಳು ವಿಶೇಷ ಪ್ರತಿಮೆಗಳನ್ನು ನಿಯೋಜಿಸಿಕೊಂಡು ನಮ್ಮ ದೈಹಿಕ ಹಾಗೂ ಮಾನಸಿಕ ಸ್ಥಿತಿಯನ್ನು ತಿಳಿಸುತ್ತವೆ. ಜಾಗೃತ ಮತ್ತು ಸುಪ್ತ ಮನಸ್ಸಿನ ಅವ್ಯಕ್ತ ದ್ವಂದ್ವ, ಆಸೆ, ನಿರಾಸೆಗಳು ಕನಸಿನಲ್ಲಿ ಕಾಣಿಸಿಕೊಂಡು ಮನಸ್ಸಿನ ಸಮತೋಲನವನ್ನು ಕಾಪಾಡಲು ನೆರವಾಗುತ್ತವೆ. ಕನಸುಗಳಲ್ಲಿ ಕಾಣುವ ಸಂಕೇತಗಳು ಒಂದು ಚಿಹ್ನೆ ಅಥವಾ ಬಿಂಬವಾಗಿವೆ. ಇದು ಒಂದು ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಪ್ರತಿನಿಧಿಸುತ್ತದೆ. ಅತಿ ತಾರ್ಕಿಕ, ವಿಮರ್ಶಾತ್ಮಕ, ವಿಶ್ಲೇಷಣಾತ್ಮಕ ಮನೋಭಾವವಿರುವ, ಕಾಲ್ಪನಿಕ ಮತ್ತು ಭಾವಜೀವನದಲ್ಲಿ ಒಲವಿಲ್ಲದ ಹಾಗೂ ಬಾಹ್ಯ ಜೀವನದ ಆಗುಹೋಗುಗಳ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದು ತನ್ನ ಗುರಿಗಳನ್ನು ಸಾಧಿಸುವ ಪ್ರಯತ್ನದಲ್ಲಿ ಮುಳುಗಿರುವ ವ್ಯಕ್ತಿಗೆ ಕನಸು ನೆನಪಿರುವುದು ಕಡಿಮೆ. ಬಲಶಿರಗೋಳ ಕನಸಿಗೆ ಸಂಬಂಧಿಸಿದ ಪ್ರತಿಕ್ರಿಯೆ ಹಾಗೂ ಭಾಷಾತೀತ ಅನುಭವಗಳಿಗೆ ಸಂಬಂಧಿಸಿದ್ದು. ಬಲಶಿರಗೋಳಕ್ಕೆ ಸಂಬಂಧಿಸಿದ ಮಾನಸಿಕ ಕ್ರಿಯೆಗಳು ಚುರುಕಾಗಿರುವವರಲ್ಲಿ ಕನಸು ಕಾಣುವಿಕೆ ಹಾಗೂ ನೆನಪು ಹೆಚ್ಚಾಗಿರುತ್ತದೆ. ಅಂತರಂಗದಲ್ಲಿ ಲೆಕ್ಕವಿಲ್ಲದಷ್ಟು ಆಹ್ಲಾದಕರ, ಅಹಿತಕರ ಹಾಗೂ ಭಾವೋದ್ವೇಗಗಳಿಂದ ಕೂಡಿದ ನೆನಪುಗಳಿರುತ್ತವೆ. ಜಾಗೃತಾವಸ್ಥೆಯ ಇಚ್ಛೆ ಮತ್ತು ಸುಪ್ತಾವಸ್ಥೆಯ ಆಂತರಿಕ ಆವೇಗಗಳು ಸಂಕೇತಗಳಾಗಿ ಕನಸಿನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತವೆ. ಕನಸುಗಳು ಬಯಕೆಗಳ ಅಭಿವ್ಯಕ್ತಿ. ಸಹಜ ಪ್ರವೃತ್ತಿಗಳಾದ ದ್ವೇಷ, ಆಕ್ರಮಣ, ಹಿಂಸೆ, ಮೃಗೀಯ ವರ್ತನೆಗಳು, ಲೈಂಗಿಕ ಪ್ರಚೋದನೆಗಳ ನಿಗ್ರಹದ ಪರಿಣಾಮ ಅವು ಸಂಕೇತಗಳಾಗಿ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತವೆ. ನಿಗ್ರಹಿಸಿದ ಭಾವನೆ, ಸಹಜ ಸ್ಥಿತಿಯಲ್ಲಿ ಎಂದೂ ಪ್ರವೇಶಿಸಲು ಬಿಡದ ಬಯಕೆ, ಸಿಟ್ಟು, ದ್ವೇಷ, ರಹಸ್ಯ ಪ್ರವೃತ್ತಿ, ಮನೋವಿಕಾರ, ಆವೇಗ, ಚಿಂತೆ, ಭಯಗಳೆಲ್ಲವೂ ಸಂಕೇತಗಳಾಗಿ ಕನಸಿನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತವೆ. ನಿಗ್ರಹಿಸಿದ ಬಯಕೆ, ನಿಗ್ರಹಿಸಿದ ಮರುರೂಪದ ಬಯಕೆ ಮತ್ತು ನಿಗ್ರಹಿಸಿದ ಮರುರೂಪವಲ್ಲದ ಬಯಕೆಗಳಾಗಿ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತವೆ. ಇಂದ್ರಿಯ ಅನುಭವಗಳು ಪ್ರತೀಕಗಳಾಗಿ ಉಳಿಯುತ್ತವೆ. ಹೀಗೆ ಉಳಿದ ಪ್ರತೀಕಗಳು ನಿದ್ರಿಸುವಾಗ ಆಂತರಿಕ ಮತ್ತು ಬಾಹ್ಯ ಪ್ರಚೋದನೆಗಳಿಂದಾಗಿ ಕನಸಾಗಿ ರೂಪುಗೊಳ್ಳುತ್ತವೆ. ಕನಸಿನಲ್ಲಿ ಬರುವ ಪ್ರತೀಕಗಳು ಅವ್ಯವಸ್ಥಿತವಾಗಿರುವುದರಿಂದ ಕನಸುಗಳು ಅಸಂಬದ್ಧವಾಗಿ ಕಂಡುಬರುತ್ತವೆ. ಕನಸುಗಳು ಮನಸ್ಸನ್ನು ಹೆದರಿಸುವ ಅಥವಾ ಸಾಂತ್ವನವನ್ನು ನೀಡುವ ಮೂಲಕ ಭಾವನಾತ್ಮಕ ನಿರ್ವಹಣೆಯನ್ನು ಮಾಡುತ್ತವೆ. ಮಾನಸಿಕ ಕಾಯಿಲೆಗಳ ಸಂದರ್ಭ ಕನಸುಗಳು ಏರುಪೇರಾಗುತ್ತವೆ. ಕೆಟ್ಟ ಕನಸುಗಳು ಹೆಚ್ಚುವುದು, ಋಣಾತ್ಮಕವಾದ ಭಾವನೆಗಳು ಮತ್ತೆ ಮತ್ತೆ ಕನಸಿನಲ್ಲಿ ಕಾಣುವುದು ಮೊದಲಾದುವನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. 20ನೇ ಶತಮಾನದ ಆರಂಭದವರೆಗೂ ಕನಸನ್ನು ಕುರಿತಾದ ವೈಚಾರಿಕ ಚಿಂತನೆ, ವೈಜ್ಞಾನಿಕ ಸಂಶೋಧನೆಗಳು ಅಷ್ಟಾಗಿ ಬೆಳೆದು ಬಂದಿರಲಿಲ್ಲ. ಆದರೆ ಇಂದು ಸ್ವಪ್ನ ವಿಜ್ಞಾನ ಅಥವಾ ಸ್ವಪ್ನಶಾಸ್ತ್ರ ಎಂಬ ಅಧ್ಯಯನ ವಿಭಾಗವೇ ಇದೆ.
ಡಿಕ್ಷನರಿಯಲ್ಲಿ ಕನಸು ಎಂದರೆ ನಿದ್ದೆಯ ಕೆಲವು ಹಂತಗಳಲ್ಲಿ ಮನಸ್ಸಿನ ಅನೈಚ್ಛಿಕವಾಗಿ ಸಾಲಾಗಿ ಬರುವ ಚಿತ್ರಗಳ, ಭಾವನೆಗಳ, ಉದ್ವೇಗಗಳ ಹಾಗೂ ಸಂವೇದನೆಗಳ ಸರಣಿ ಎಂಬ ಅರ್ಥವನ್ನು ನೀಡಲಾಗಿದೆ. ಸುಮಾರು ಕ್ರಿಸ್ತಪೂರ್ವ 5000ದಿಂದಲೂ ಕನಸುಗಳನ್ನು ಅರ್ಥೈಸುವ ಪ್ರಯತ್ನಗಳು ನಡೆದಿವೆ. ಮಣ್ಣಿನ ಫಲಕಗಳಲ್ಲಿ ರಚಿಸಿರುವ ಮಹಾಕಾವ್ಯ ಒಂದರ ಪಾತ್ರ ದೊರೆ ಗಿಲ್ಗಮೆಶ್ ಎಂಬುವವನ ಕನಸುಗಳ ವಿವರಗಳು ವಿಶ್ವದಲ್ಲಿಯೇ ಕನಸಿಗೆ ಅರ್ಥ ಹೇಳುವ ಮೊದಲ ಪ್ರಯತ್ನ ಎನಿಸಿಕೊಂಡಿದೆ. ಕನಸಿನ ಕುರಿತ ಮೊದಲ ಗ್ರಂಥ ಗ್ರೀಕ್ನಲ್ಲಿ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಬಂದ ಆಂಟಿಫಾನ್. ಕನಸಿನ ವಿಶ್ಲೇಷಣೆ ಇಂದು ನಿನ್ನೆಯದಲ್ಲ. ವೇದ ಪುರಾಣಗಳ ಕಾಲದಿಂದಲೂ ಕನಸನ್ನು ಅರ್ಥೈಸುವ ಪ್ರಯತ್ನಗಳು ನಡೆದಿವೆ. ಶ್ರೀರಾಮನು ರಾವಣನನ್ನು ಸಂಹರಿಸುವ ಹಿಂದಿನ ರಾತ್ರಿ ರಾವಣನು ದುಸ್ವಪ್ನಗಳನ್ನು ಕಂಡಿದ್ದನಂತೆ. ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಮುನ್ನ ಹಾಗೂ ಯುದ್ಧದ ಅವಧಿಯಲ್ಲಿ ದುರ್ಯೋಧನನು ಹಲವು ದುಸ್ವಪ್ನಗಳನ್ನು ಕಂಡಿದ್ದನಂತೆ. ವೇದ ಪುರಾಣಗಳಲ್ಲಿ ಋಷಿ ಮುನಿಗಳು ಕನಸುಗಳನ್ನು ಭವಿಷ್ಯದ ಸೂಚಕಗಳೆಂದು ಬಣ್ಣಿಸಿದ್ದಾರೆ. ಸ್ವಪ್ನಾವಸ್ಥೆಯಲ್ಲಿ ಮಾನವನ ಮನಸ್ಸು ಹೇಗೆ ವರ್ತಿಸುತ್ತದೆ ಎಂಬುದನ್ನು ಅರಿಯಲು ಶತಮಾನಗಳಿಂದಲೂ ಪ್ರಯತ್ನಗಳು ನಡೆದಿವೆ. ವಿಶ್ವದ ಎಲ್ಲ ಧರ್ಮಗಳಲ್ಲೂ ಕನಸನ್ನು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಅರ್ಥೈಸುವ ಪರಿಪಾಠವಿದೆ. ಕೆಟ್ಟ ಕನಸುಗಳು ಭವಿಷ್ಯದಲ್ಲಿ ಆಘಾತಕಾರಿ ಘಟನೆ ನಡೆಯುವುದರ ಸಂಕೇತ ಎಂಬುದು ಹಿಂದಿನ ಕಾಲದಿಂದಲೂ ಬಂದ ನಂಬಿಕೆ. ಪ್ರಾಚೀನ ಭಾರತೀಯರು ಕನಸುಗಳ ಅಧ್ಯಯನವನ್ನು ಒಂದು ಮುಖ್ಯ ಶಾಸ್ತ್ರ ಎಂದೇ ಪರಿಗಣಿಸಿದ್ದರು. ಅವರು ಕನಸುಗಳ ಅಧ್ಯಯನವನ್ನು ಸ್ವಪ್ನಶಾಸ್ತ್ರ ಎಂದು ಕರೆದಿದ್ದಾರೆ. ಇದರ ಕುರಿತ ವಿವರಗಳು ವತ್ಸ್ಯ ಪುರಾಣ, ಅಗ್ನಿ ಪುರಾಣ, ಲಲಿತ ವಿಸ್ತರಗಳಲ್ಲಿ ಸಿಗುತ್ತವೆ. ಬುದ್ಧಿಸತ್ವ ಎಂಬಾತನು ಇದರಲ್ಲಿ ಪ್ರಾವೀಣ್ಯ ಪಡೆದಿದ್ದನೆಂದು ಹೇಳಲಾಗಿದೆ. ಸ್ವಪ್ನಾಧ್ಯಾಯಿ ಪತತ ಎಂಬ ವರ್ಗದ ಜನ ಕನಸುಗಳಿಗೆ ವಿವರಣೆ ಕೊಡುವುದನ್ನೇ ತಮ್ಮ ಉದ್ಯೋಗವಾಗಿ ಹೊಂದಿದ್ದರು ಎಂದು ಹೇಳಲಾಗಿದೆ. ಭಾರತೀಯರು ಕನಸಿನಲ್ಲಿ ಕಾಣುವ ವ್ಯಕ್ತಿ, ಪ್ರಾಣಿ, ವಿಷಯ, ಕನಸು ಕಾಣುವ ರೀತಿ, ಮಲಗುವ ಕ್ರಮಗಳ ನಡುವೆ ಸಂಬಂಧವಿದೆ ಎಂಬ ನಂಬಿಕೆಯನ್ನು ಹೊಂದಿದ್ದರು. ಭಾರತದಲ್ಲಿ ಕನಸಿನ ಮೊದಲ ಉಲ್ಲೇಖ ಕಂಡುಬರುವುದು ಋಗ್ವೇದದಲ್ಲಿ. ಅಲ್ಲಿ ಕೆಟ್ಟ ಕನಸು ನಿಜವಾಗುವುದರ ವಿವರಗಳಿವೆ. ಭಾರತೀಯ ಸ್ವಪ್ನ ಸಿದ್ಧಾಂತದ ಪ್ರಕಾರ ಜಾಗೃತಾವಸ್ಥೆ, ಕನಸಿನ ನಡುವೆ ಅಂತರ ಕಡಿಮೆ. ಭಾರತೀಯ ಸಂಪ್ರದಾಯದ ಪ್ರಕಾರ ಒಂದು ಅತಿ ಕೆಟ್ಟ ಕನಸು ಶುಭ ಶಕುನ ಎಂದೇ ಪರಿಗಣಿಸಲಾಗುತ್ತದೆ. ಸ್ವಪ್ನಶಾಸ್ತ್ರ ಮತ್ತು ಮನೋವಿಜ್ಞಾನದ ತೌಲನಿಕ ಅಧ್ಯಯನ ಸುಲಭವಲ್ಲ. ಇವೆರಡರ ರೀತಿ ನೀತಿಯಲ್ಲಿ ಭಿನ್ನತೆ ಇದೆ. ಕನಸುಗಳನ್ನು ಕಂಡ ಕನಸಿನಂತೆ ನೇರವಾಗಿ, ಕನಸಿಗೆ ವಿರುದ್ಧವಾಗಿ, ಕನಸು ಕಂಡ ವ್ಯಕ್ತಿಯ ಜೀವನದ ಆಂತರಿಕ ಹಾಗೂ ಬಾಹ್ಯ ವಿವರಗಳನ್ನು ಆಧರಿಸಿ, ವ್ಯಕ್ತಿಯ ಧಾರ್ಮಿಕ, ದೈಹಿಕ ಸ್ವಾಸ್ಥ್ಯವನ್ನು ಆಧರಿಸಿಯೂ ವಿಶ್ಲೇಷಿಸಬಹುದು. ಕನಸು ಬಯಕೆಯ ಪ್ರತಿಬಿಂಬವಾದುದರಿಂದ ಕನಸಿನ ವಿಶ್ಲೇಷಣೆ ಸುಪ್ತ ಮನಸ್ಸಿನ ಚಟುವಟಿಕೆಗಳನ್ನು ಅರಿಯುವ ಒಂದು ಮಾರ್ಗವೂ ಹೌದು. ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಸ್ವಪ್ನ ಜಾಗೃತ ಮತ್ತು ಸುಷುಪ್ತಿ ಅವಸ್ಥೆಗಳಿಗೆ ಮಧ್ಯವರ್ತಿಯಾದದ್ದು. ಇಂದ್ರಿಯಗಳು ಸಂಪೂರ್ಣವಾಗಿ ನಿಶ್ಚಲವಾಗಿರುವುದು ಅದರ ಭೌತಿಕ ಲಕ್ಷಣವಾಗಿದ್ದು, ಇಂದ್ರಿಯಗಳು ಆ ಸ್ಥಿತಿಯಲ್ಲಿ ಮನಸ್ಸಿನೊಂದಿಗೆ ಲೀನವಾಗಿರುತ್ತವೆ ಎಂದು ಹೇಳಲಾಗಿದೆ. ಆಯುರ್ವೇದದಲ್ಲಿ ಕನಸು ಉಂಟಾಗುವುದು ಹೇಗೆ, ಶುಭ ಅಶುಭ ಕನಸು, ಕನಸು ಆರೋಗ್ಯದ ಸಂಬಂಧ, ಕನಸಿನ ಆಧಾರದಲ್ಲಿ ಚಿಕಿತ್ಸೆಯ ವಿವರಗಳಿವೆ. ಇವಕ್ಕೂ ಮನೋವಿಜ್ಞಾನಿಗಳ ವಿವರಣೆಗಳಿಗೂ ನಡುವೆ ಸಾಮ್ಯವಿದೆ. ಇಂದ್ರಿಯ ಮತ್ತು ಮನಸ್ಸು ಆಯಾಸ ಹೊಂದಿ ಬಾಹ್ಯ ವಿಷಯಗಳಿಂದ ನಿವೃತ್ತವಾದಾಗ ನಿದ್ದೆ ಬರುತ್ತದೆ. ಇಂದ್ರಿಯ ವಿಷಯದಿಂದ ನಿವೃತ್ತಿ ಹೊಂದಿದರೂ ಮನಸ್ಸು ಮಾತ್ರ ತನ್ನ ಕಾರ್ಯಗಳನ್ನು ಮಾಡುತ್ತಲೇ ಇರುವುದರಿಂದ ಕೆಲವು ಅಂಶಗಳ ಪ್ರಭಾವದಿಂದ ಕನಸುಗಳು ಉಂಟಾಗುತ್ತವೆ. ಮಾನವ ಯಾವಾಗ ಸಂಪೂರ್ಣವಾಗಿ ನಿದ್ರಾಪರವಶನಾಗಿರುವುದಿಲ್ಲವೋ ಆಗ ಅವನ ಇಂದ್ರಿಯ ಉದ್ದೀಪಿತವಾದ ಮನದ ಸಹಾಯದಿಂದ ಸಫಲ ಅಥವಾ ವಿಫಲ ರೀತಿಯ ಸ್ವಪ್ನಗಳನ್ನು ವ್ಯಕ್ತಿ ಕಾಣುವನು ಎಂಬುದು ಚರಕಾಚಾರ್ಯರ ಅಭಿಪ್ರಾಯ. ಕನಸನ್ನು ಕುರಿತ ವೈಜ್ಞಾನಿಕ ಅಧ್ಯಯನವನ್ನು ಆರಂಭಿಸಿದವನು ಜಗತ್ಪ್ರಸಿದ್ಧ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್. ಕನಸಿನ ಅಧ್ಯಯನಕ್ಕೆ ಅವನ ಕೊಡುಗೆ ಅಪಾರ. ಅವನ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಕನಸನ್ನು ಕುರಿತ ಪ್ರಮುಖ ಗ್ರಂಥ.
ಫ್ರಾಯ್ಡ್ನ ಪ್ರಕಾರ ಸ್ವಪ್ನಾನುಸಂಧಾನ ಸುಪ್ತ ಚೇತನಕ್ಕೆ ಕರೆದೊಯ್ಯುವ ರಾಜಮಾರ್ಗ. ಯೂಂಗ್, ಆಡ್ಲರ್ ಮೊದಲಾದವರು ಕನಸಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಬರೆದಿದ್ದಾರೆ. ಮನುಷ್ಯನ ತಿಳುವಳಿಕೆ ಇತರ ವಿಷಯಗಳ ಬಗ್ಗೆ ಎಷ್ಟೇ ಮುಂದುವರಿದಿದ್ದರೂ ತನ್ನ ವಿಚಾರವಾಗಿ ಕನಸುಗಳು ಸೇರಿದಂತೆ ತಿಳಿದಿರುವುದು ಕಡಿಮೆಯೇ. ಕನಸಿನ ಸಿದ್ಧಾಂತಗಳ ಪೈಕಿ ವಾಸ್ತವಕ್ಕೆ ಹತ್ತಿರ ಹಾಗೂ ನಂಬಬಹುದಾದವು ಒಂದೆರಡು ಮಾತ್ರ. ಇತ್ತೀಚಿನ ದಿನಗಳಲ್ಲಿ ಕನಸನ್ನು ವೈಜ್ಞಾನಿಕವಾಗಿ ಅಭ್ಯಸಿಸಿ ವಿಶ್ಲೇಷಿಸುವ ಅನೇಕ ಸಿದ್ಧಾಂತಗಳು ಹುಟ್ಟಿಕೊಂಡಿವೆ. ಅದೇನೇ ಇರಲಿ, ಬಾಹ್ಯ ಅಡಚಣೆಗಳನ್ನು ಕನಸು ತನ್ನ ನೇಯ್ಗೆಯಲ್ಲಿ ಹಾಸುಹೊಕ್ಕಾಗಿ ಅಳವಡಿಸಿಕೊಂಡು ನಿದ್ದೆಯನ್ನು ಕಾಪಾಡುತ್ತದೆ. ದಮನಿತ ಆಸೆ ಆಕಾಂಕ್ಷೆಗಳು ಕನಸಿನಲ್ಲಿ ಪರೋಕ್ಷವಾಗಿ ವ್ಯಕ್ತವಾಗುವುದರಿಂದ ಕನಸು ಧರಿಸಿದ ಉಡುಪುಗಳನ್ನು ಕಳಚಿ ನಿಜ ರೂಪವನ್ನು ಬಹಿರಂಗಪಡಿಸುವುದು ಸ್ವಪ್ನ ವಿವರಣೆಯ ಮುಖ್ಯ ಉದ್ದೇಶವಾಗಿದೆ. ಸಿಗ್ಮಂಡ್ ಫ್ರಾಯ್ಡ್ ಕನಸುಗಳು ನಿದ್ದೆಯನ್ನು ಕಾಪಾಡಿಕೊಂಡು ಹೋಗುವುದರಿಂದ ಅವುಗಳನ್ನು ನಿದ್ರಾಪೋಷಕಗಳು ಎನ್ನುತ್ತಾನೆ. ಮಾನವನ ಅತೃಪ್ತ ಬಯಕೆಗಳ ಪರೋಕ್ಷ ಅಭಿವ್ಯಕ್ತಿಯೇ ಕನಸು. ಈ ಅತೃಪ್ತ ಬಯಕೆಗಳು ಹಲವಿದ್ದರೂ ಅವುಗಳಲ್ಲಿ ಪ್ರಮುಖವಾದವು ನಮ್ಮ ಬಾಲ್ಯದ ಅನುಭವಗಳು. ಅವುಗಳಲ್ಲಿ ಹಲವು ಅನೈತಿಕವಾದವು, ಅಪಾಯಕಾರಿಯಾದವು, ಸಮಾಜ ವಿರೋಧಿಯಾದವು. ಇವೆಲ್ಲ ಮಾನವನ ಸುಪ್ತ ಮನಸ್ಸಿನಲ್ಲಿ ಕ್ರಿಯಾಶೀಲವಾಗಿ ಉಳಿದಿದ್ದು ಹೊರಬರಲು ಹೊಂಚು ಹಾಕುತ್ತಿರುತ್ತವೆ. ನಿದ್ರೆಯಲ್ಲಿ ಅವು ಸಂಕೇತಗಳ ರೂಪದಲ್ಲಿ ಪ್ರಕಟಗೊಳ್ಳುವುದೇ ಕನಸು ಎಂಬುದು ಫ್ರಾಯ್ಡ್ನ ಅಭಿಪ್ರಾಯ. ಸಿ.ಜಿ. ಯೂಂಗ್ ಪ್ರಕಾರ ಕನಸುಗಳು ಸುಪ್ತಚೇತನದ ಅಭಿವ್ಯಕ್ತಿ. ಆದರೆ ಸುಪ್ತಚೇತನ ಅನೈತಿಕ ಲೈಂಗಿಕ ಪ್ರವೃತ್ತಿಗಳ ಆಗರವಲ್ಲ. ವಿಕಾಸದ ಹಾದಿಯಲ್ಲಿ ಆದ ಅನುಭವಗಳ ಸಾರಸರ್ವಸ್ವ. ಪೂರ್ಣ ವಿಕಾಸವಾಗದ, ಅರಿವಿಗೆ ಬಾರದ ವ್ಯಕ್ತಿತ್ವದ ಘಟಕವೇ ಕನಸು. ಕನಸು ಸುಪ್ತಚೇತನದ ಕಿಟಕಿ, ಸುಪ್ತಚೇತನದ ಅರಿವಿಗೆ ಸಹಕಾರಿ. ಕನಸು ಒತ್ತಡವನ್ನು ನಿವಾರಿಸಿ ಮಾನಸಿಕ ಸಮತೋಲನವನ್ನು ಕಾಯುತ್ತದೆ. ಕನಸುಗಳು ಸಮಸ್ಯೆಯನ್ನು ಪ್ರತಿಬಿಂಬಿಸುವುದರೊಂದಿಗೆ ಪರಿಹಾರವನ್ನು ಸೂಚಿಸುತ್ತವೆ. ಕನಸಿನಲ್ಲಿ ವ್ಯಕ್ತಿಯ ಅನುಭವ ಅಷ್ಟೇ ಅಲ್ಲ, ಇಡೀ ಕುಟುಂಬದ, ಸಮುದಾಯದ, ಜನಾಂಗದ ಅನುಭವ, ಆಸೆ ಆಕಾಂಕ್ಷೆಗಳು ಕಾಣಿಸಿಕೊಳ್ಳುತ್ತವೆ ಎಂದು ಭಾವಿಸುತ್ತಾನೆ. ಪುರಾತನ ಸಿದ್ಧಾಂತದ ಪ್ರಕಾರ ಮಾನವನಿಗೆ 2 ಆತ್ಮವಿದೆ. ಜೀವಾತ್ಮ ಅಂದರೆ ಜೀವಶಕ್ತಿ ಅಥವಾ ಚೈತನ್ಯ. ವ್ಯಕ್ತಿ ಮೃತನಾದಾಗ ಅದೂ ನಾಶವಾಗುತ್ತದೆ. ವ್ಯಕ್ತಿ ನಿದ್ದೆ ಹೋದಾಗ ಆತನ ಶರೀರವನ್ನು ಬಿಟ್ಟು ಪಿತೃಲೋಕಕ್ಕೆ ಹೋಗಿ ಪಿತೃ ಹಾಗೂ ದೇವತೆಗಳೊಡನೆ ವ್ಯವಹರಿಸಿ ಹಿಂದಿರುಗುವುದು. ಈ ಅವಧಿಯಲ್ಲಿ ಮಾಡುವುದು, ನೋಡುವುದು, ಕೇಳುವುದೇ ಕನಸು. ಜಾಗೃತಾವಸ್ಥೆಗಿಂತ ಕನಸಿನ ಬಗೆಗೆ ಹೆಚ್ಚಿನ ನಂಬಿಕೆ. ಹೀಗೆ ನಿತ್ಯ ಜೀವನಕ್ಕೆ ಕನಸು ಮಾರ್ಗದರ್ಶನವನ್ನು ನೀಡುತ್ತದೆ. ಆಧುನಿಕ ಸಿದ್ಧಾಂತವು ಸ್ವಪ್ನಗಳ ಉದ್ದೇಶ ಹಾಗೂ ಅರ್ಥ ವಿವರಣೆಯನ್ನು ನೀಡಲು ಪ್ರಯತ್ನಿಸುತ್ತದೆ. ಇವುಗಳಲ್ಲಿ ಕೆಲವು ಜನಪ್ರಿಯ ಹಾಗೂ ವೈಜ್ಞಾನಿಕವಾದಂತಹ ಸಿದ್ಧಾಂತಗಳಿವೆ. ಆದರೆ ಕೆಲವು ವಿಲಕ್ಷಣವಾಗಿ ಕಾಣಿಸುತ್ತವೆ. ಆದರೆ ಯಾವುದೇ ಒಂದು ಸಿದ್ಧಾಂತವು ಎಲ್ಲ ಸ್ವಪ್ನಗಳನ್ನು ವಿವರಿಸುವಲ್ಲಿ ವಿಫಲವಾಗುತ್ತದೆ. ಅಧಿಕ ರಾತ್ರಿಯೂಟದ ಸಿದ್ಧಾಂತದ ಪ್ರಕಾರ ಕನಸಿಗೆ ಕಾರಣ ಅಜೀರ್ಣ ಹಾಗೂ ಇಂದ್ರಿಯ ತ್ರಾಸ. ರಾತ್ರಿ ಹೆಚ್ಚು ತಿಂದು ಮಲಗಿದರೆ ಜೀರ್ಣಾಂಗ ಹೆಚ್ಚು ಶ್ರಮವಹಿಸಬೇಕಾದ ಕಾರಣ ಮಿದುಳಿಗೆ ಸರಬರಾಜಾಗುವ ರಕ್ತದ ಪ್ರಮಾಣ ತಗ್ಗಿ ಕನಸುಗಳು ಬೀಳುತ್ತವೆ. ವೈಯಕ್ತಿಕ ಅನುಸರಣೆ ಸಿದ್ಧಾಂತದ ಪ್ರಕಾರ ಹಿಂದಿನ ಅನುಭವಗಳೇ ಮತ್ತೆ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತವೆ. ಆದರೆ ಕಾಣುವ ವ್ಯಕ್ತಿ, ವಸ್ತು, ಸನ್ನಿವೇಶ, ಅನುಭವಗಳು ಮೂಲ ವಸ್ತುವಿನ ನಕಲು ಅಲ್ಲ ಹಾಗೂ ಎಲ್ಲ ಅನುಭವಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಕಾಲಾನುಸ್ಮರಣೆ ಸಿದ್ಧಾಂತದ ಪ್ರಕಾರ ನಮಗೆ ಹಿಂದೆಂದೂ ಆಗಿರದ ಅನುಭವಗಳು ಕನಸಿನಲ್ಲಿ ಆಗುತ್ತವೆ. ಭಾವಿಕ ಅಥವಾ ಮುನ್ಸೂಚಕ ಸಿದ್ಧಾಂತದ ಪ್ರಕಾರ ಕನಸುಗಳು ಭವಿಷ್ಯವನ್ನು ನುಡಿಯುತ್ತವೆ. ಅಂದರೆ ಕಂಡ ಕನಸುಗಳು ನನಸಾಗುತ್ತವೆ. ಕನಸು ಮುಂದಾಗುವ ಘಟನೆಗಳ ಸೂಚಕವಾಗಿರುತ್ತದೆ. ಇದು ಮಾನಸಿಕವಾದುದು, ವಸ್ತುನಿಷ್ಠವಲ್ಲ ಹಾಗೂ ಪರೀಕ್ಷಿಸುವುದು ಅಸಾಧ್ಯ. ಜೈವಿಕ ಸಿದ್ಧಾಂತದ ಪ್ರಕಾರ ನಿಜ ಜೀವನದಲ್ಲಿ ಪರಿಹಾರವಾಗದ ಸಮಸ್ಯೆಗಳನ್ನು ಪುನಃ ಪ್ರದರ್ಶಿಸಿ ತನ್ಮೂಲಕ ಬಗೆಹರಿಸಲು ಯತ್ನಿಸುವುದು. ಇಲ್ಲಿ ಮನಸ್ಸಿಗಿಂತ ಜೈವಿಕ ಅಂಶಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. ಹೀಗೆ
ಇತ್ತೀಚಿನ ಕೆಲವು ಮನೋವಿಜ್ಞಾನಿಗಳ ಪ್ರಕಾರ ವ್ಯಕ್ತಿ ನಿದ್ರಿಸುತ್ತಿರುವಾಗ ಅರೆಚೇತನಕ್ಕೆ ಅರಿವಾಗುವ ಸಿದ್ಧಪಡಿಸಿದ ಕತೆ ಅಥವಾ ಚಿತ್ರರೂಪವೇ ಕನಸು. ಇದು ಕನಸುಗಳ ಮೂಲಕ ಅಂತರಂಗದ ಅರಿವನ್ನು ನೀಡುತ್ತದೆ. ಹೀಗೆ ಕನಸುಗಳು ಬದುಕಿನಲ್ಲಿ ವ್ಯಕ್ತಿಗೆ ಅರಿವನ್ನು, ಕುತೂಹಲವನ್ನು ಉಂಟುಮಾಡುವ ಮೂಲಕ ಸದಾ ಒಂದಿಲ್ಲೊಂದು ಕುತೂಹಲಕ್ಕೆ ಕಾರಣವಾಗುತ್ತವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ.